ಫಸ್ಟ್ ಇನ್ನಿಂಗ್ಸು ನಂದು ಚೆನ್ನಾಗಿತ್ತು. ನವಗ್ರಹ, ಕ್ಯಾಡ್ಬರೀಸ್ ಅಂತ ಎಲ್ಲರೂ ಕರಿತಾ ಇದ್ರು. ಈಗಲೂ ಅದೇ ಥರ ಇದೆ ಸೆಕೆಂಡ್ ಇನ್ನಿಂಗ್ಸು ಕೂಡ ಅಂತ ಹೇಳ್ತಾ ಇದ್ರಿ. ನನ್ಗನ್ಸಿದ ಮಟ್ಟಿಗೆ ನಿಮ್ಮದು ಫಸ್ಟ್ ಇನ್ನಿಂಗ್ಸು ಸೆಕೆಂಡ್ ಇನ್ನಿಂಗ್ಸು ಒಟ್ಟಿಗೆ ಬಂದಿದೆ ಅಂತ ಅನ್ಸುತ್ತೆ. ಯಾಕಂದರೆ ನವಗ್ರಹ ರಿಲೀಸ್ ಆಗಿದೆಯಲ್ಲ. ಹೌದು, ನವಗ್ರಹ ರಿಲೀಸ್ ಆಗಿ ಆ್ಯಕ್ಚುಲಿ ಬಂದಿದ ತಕ್ಷಣ ಎಲ್ಲರೂ ಹೇಳ್ತಾಯಿದ್ರು ಅಲ್ಟಿಮೇಟ್ ಓಪನಿಂಗ್ ತೊಗೊಂಡು ಫ್ರೈಡೇ ಸ್ಯಾಟರ್ಡೆ ಸಂಡೇ ಸೂಪರ್ ಆಗಿತ್ತು ಕಲೆಕ್ಷನ್. ಆಮೇಲೆ ಜನ ಯಾವ ರೀತಿ ಆವಾಗ ಇದು ಮಾಡಿದ್ರೆ ಐ ಥಿಂಕ್ 1:2 ಡಬಲ್ ಟ್ರಿಬಲ್ ಥರ ಜನ ಬಂದು ನೋಡಿದ್ದಾರೆ ಅಂತ. ಸೊ ಅದೊಂದು ಖುಷಿ. ನಾನು ಬಿಗ್ ಬಾಸ್ ಮನೇಲಿದ್ದೆ, ಈ ಕಡೆ ನವಗ್ರಹ ರಿಲೀಸ್ ಆಗುತ್ತೆ. ಸೊ ಎಲ್ಲೊಂದು ಕಡೆ ನನ್ನ ಸಾಂಗ್ ಬಂದಾಗೆಲ್ಲ ವಿಸಿಲ್ ಹೊಡೆದ್ರ, ನಾನು ಎಂಟ್ರಿಗೆ ಎಲ್ಲ ವಿಸಿಲ್ ಹೊಡೆದ್ರ ಅಂತ ನಾನು ಬಂದು ಕೇಳೋದು. ಹೌದೌದು ಸಖತ್ತಾಯ್ತು ಇನ್ನು ಇಂಟ್ರೊಡಕ್ಷನು, ಜನ ತುಂಬ ಖುಷಿಪಟ್ಟರು ಅಂತ. ಸೊ ಒಂದೆಲ್ಲೋ ಒಂದು ಕಡೆ ನನಗೆ ಅನಿಸುತ್ತೆ ಅದೆಲ್ಲ ಟೈಮ್ ಅಂತಾರಲ್ಲ, ಎಲ್ಲ ಕೂಡಿ ಬಂತು, ಎಲ್ಲ ನನಗೊಂದು ಕೂಡಿ ಬಂತು. ಆ್ಯಂಡ್ ಇದು ಜರ್ನಿ ಸ್ಟಾರ್ಟ್ ಆದಾಗ ಕೆಲವು ನವಗ್ರಹ ಆದಮೇಲೆ 2009 ಆದಮೇಲೆ ಕೆಲವು ತುಂಬ ಏಳು ಬೀಳುಗಳಿತ್ತು ನನಗೆ. ಲೈಕ್ ಏನಾಗುತ್ತೆ ಏನಾಗಲ್ಲ, 1 ಇಯರ್ ಬ್ರೇಕ್ ಆಗ್ಬಿಡ್ತು, ಕೋವಿಡ್ ಬಂತು. ಬಟ್ ಆ ಟೈಮಲ್ಲಿ ಕೆಲವು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ನನ್ನ ಕೈ ಹಿಡಿದ್ರು. ಅವರೆಲ್ಲ ಏನೋ ಒಂದು ಹೋಪ್ ಇಟ್ಕೊಂಡಿಲ್ಲ, ಧರ್ಮ ಚೆನ್ನಾಗಿ ಮಾಡ್ತಾನೆ, ಏನೋ ಒಂದು ಇದಾಕೋಣ ಅಂತ ನನ್ನ ಮೇಲೆ ದುಡ್ಡು ಹಾಕಿದ್ರೆ. ಸೊ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಆ ಫೇಸಲ್ಲಿ ನನ್ನ ಕೈ ಹಿಡಿದು ರಿಪೀಟೆಡ್ ಪ್ರೊಡ್ಯೂಸರ್ಸು ಅಷ್ಟೇ. ಇವಾಗ ಚಾಣಾಕ್ಷ ಪ್ರೊಡ್ಯೂಸರು ನನಗೆ ಬ್ಯಾಂಗ್ಳೂರಿನಂತ ಒಂದು ಸಿನಿಮಾ ಮಾಡ್ತಾರೆ, ಅದಾದಮೇಲೆ ಇನ್ನೊಂದು ಸಿನಿಮಾ ನನಗೆ ಅಡ್ವಾನ್ಸ್ ಮಾಡಿದ್ದಾರೆ. ಸೊ ಐ ಥಿಂಕ್ ಬ್ಯಾಕ್ ಟು ಬ್ಯಾಕ್ 3 ಸಿನಿಮಾ ಅವ್ರ ಜೊತೆ ಮಾಡ್ತಾಯಿದ್ದೀನಿ. ಆಮೇಲೆ ಕ್ಯಾಡ್ಬರೀಸ್ ಡೈರೆಕ್ಟ್ರು, ಅವ್ರ ಜೊತೆ ಇನ್ನೊಂದು ವೈರಸ್ ಅಂತ ಅವ್ರು ಮಾಡ್ತಾರೆ, ಅವ್ರ ಜೊತೆ ಇನ್ನೊಂದು ಮಾತುಕತೆ ಇದೆ. ಎಲ್ಲೋ ಒಂದು ಕಡೆ ಅವ್ರು ನನ್ನ ಇರೋ ಒಂದು ರೀತಿ, ಸೆಟ್ಟಲ್ಲಿರೋ ಒಂದು ಕಂಫರ್ಟು, ನಾನು ವರ್ಕ್ ವೈಸು ನಾನು ಮಾಡೋದು, ಅವ್ರ ಜೊತೆ ಮಾಡೋದು, ಐ ಥಿಂಕ್ ಅದೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಎಲ್ಲೂ ನನ್ನ ಕೈ ಬಿಡಲ್ಲ, ಎಲ್ಲ ಮಾಡು, ನಾವೆಲ್ಲ ಇದ್ದೀವಂತ. ಸೊ ಐ ಥಿಂಕ್ ಇದು ಒಂದು ಬೂಸ್ಟರ್ ಡೋಸು. ಇಲ್ಲಿವರೆಗೂ ನವಗ್ರಹ, ಕಣಸಲಿಗೆ ಹುಡುಗ, ಕೀರ್ತಿರಾಜ್ ಅವ್ರ ಮಗ ಅಂತ ಒಂದು ಇದು ಬಂದಿತ್ತು. ಸೊ ಇನ್ಮೇಲೆ ಐ ಥಿಂಕ್ ಇದ್ರ ಜೊತೆ ಐ ಥಿಂಕ್ ಒಂದು ಬ್ಯೂಟಿಫುಲ್ ಟ್ಯಾಗ್ಲೈನು ಬಿಗ್ ಬಾಸ್ ಹುಡುಗ ಧರ್ಮ ಅಂತಲೂ ಬರುತ್ತೆ, 100% ಬರುತ್ತೆ. ಅದು ನನಗೆ ಬಿಗ್ ಬಾಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದೆ ನನಗೆ, ಒಂದು ರೀಬರ್ತ್ ಥರ, ಒಂದು ಸೆಕೆಂಡ್ ಇನ್ನಿಂಗ್ಸ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇವಾಗ ನನ್ನ ಮೇಲೆ ದುಡ್ಡು ಹಾಕಿರೋ ಪ್ರೊಡ್ಯೂಸರ್ಸ್ ಒಂದು 6 ಸಿನಿಮಾ ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಇದೆ. ಇವಾಗ ಶೂಟಿಂಗ್ ನಡೀತಾ ಇರೋದು ಪ್ಲಸ್ ರಿಲೀಸಿಗೆ ರೆಡಿ ಇರೋದು ಎಲ್ಲ ಸೇರಿ, ಆಮೇಲೆ 2 ಮುಹೂರ್ತ ಆಗಿರೋದು ಒಂದಿದೆ, ಅದು ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಒಂದು ಲೈನಪ್ ಅಂತ ಇದ್ದಾಗ ಒಂದು ಜೋಶ್ ಅಂತಾರಲ್ಲ, ಒಂದು ವಾಪಸ್ ನನಗೆ ಅದೊಂದು ವಾಪಸ್ ಬಂದೈತೆ. ಇವಾಗ ಮತ್ತೆ ಒಂದು ರೀಸ್ಟಾರ್ಟ್, ಇಲ್ಲಿಂದ ಶುರು ಮಾಡಿದ್ರೆ ಹಿಂದೆ ತಿರುಗಿ ನೋಡೋದು ಬೇಡ ಅಂತಲೇ ನಾನು ಆ ಥರ ಒಂದು ಲೈಫ್ ಶುರು ಆಗೈತೆ ಇಲ್ಲಿ. ಆ ಸಿನಿಮಾಗೂ ಅನುಷಾ ಅವರು ಹೀರೋಯಿನ್ ಅಲ್ಲ ತಾನೆ? ಇಲ್ಲ ಒಂದೇ ಸಿನಿಮಾ, ಒಂದು ಸಿನಿಮಾಗೆ ಹೀರೋಯಿನ್ ಆಗಿದ್ದಾರೆ ಬ್ಯಾಂಗ್ಳೂರಿನಲ್ಲಿ. ಇನ್ನೊಂದು ಸಿನಿಮಾ ಅದು ಹೀರೋಯಿನ್ ಪೇರ್ ಥರ ಬರಲ್ಲ. ಸೊ ಅದರಲ್ಲಿ ಒಂದು ಕಾಂಬಿನೇಷನ್ ಇರುತ್ತೆ, ವೈರಸ್ ಅಂತ. ಬಟ್ ಇದರಲ್ಲಿ ಹೀರೋಯಿನ್ನು. ಆ್ಯಂಡ್ ಬೇರೆ ಸಿನಿಮಾ ಬೇರೆ ಹೀರೋಯಿನ್ ಇದ್ದಾರೆ. ಹೌದು, ನೀವು ಹೇಳ್ತಾ ಇದ್ರಿ ಅಂದರೆ ಬಿಗ್ ಬಾಸ್ ಮನೇಲಿ ಎಲ್ಲರೂ ನಿಮ್ಮ ಕಣ್ಣ ಸಲಿಗೆ ಇನ್ನೊಂದು ಸರಿ ನೋಡ್ಬೋದಾ ಅಂತ ಅಂದ್ಕೊಂಡಿದ್ರು. ಆದರೆ ಧರ್ಮ ಅವರು 4 ಕಣ್ಣು ನೋಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೋ ಕನ್ಫ್ಯೂಸ್ ಆದ್ರ ಅಂತ. 4 ಕಣ್ಣು ನೋಡಬೇಕಿತ್ತ? ಅಲ್ಲಾಗಲಿಲ್ಲ, ಆಯಿತು ಸ್ವಲ್ಪ. ಆದರೆ ಯಾರ ಜೊತೆನೂ ಪರ್ಫೆಕ್ಟಾಗಿ ಅಂತ ಏನು ಆ ಥರ ಮೂಮೆಂಟ್ ಕ್ರಿಯೇಟ್ ಆಗಲಿಲ್ಲ. ಸಾಂಗ್ ಸ್ಟಾರ್ಟ್ ಮಾಡಿದ್ದು ಐಶ್ವರ್ಯ ಅವ್ರ ಜೊತೆ, ಸಾಂಗ್ ಸ್ಟಾರ್ಟ್ ಮಾಡಿದ್ದು ಕಣ್ಣು ಸಲಿಗೆ. ಆಮೇಲೆ ಕಂಟಿನ್ಯೂ ಆಯಿತು ಸಾಂಗಲ್ಲಿ ಒಂದು ಸೆಕೆಂಡ್ ಹಾಫ್ ಅಂತ ಬಂದ್ಬಿಡ್ತು. ಸೊ ಆ ಸಾಂಗಲ್ಲಿ ಅನುಷಾ ಅವರು ಆ ಸಾಂಗಲ್ಲಿ ಬಂದರು. ಸೊ ಕಣ್ಣ ಸಲಿಗೆ ವಿತ್ ರೋಸು ಕೊಟ್ಟೆ ಅನುಷಾ ಅವ್ರಿಗೆ, ಒಂದು ಏರ್ನ ಕ್ಲಿಯರ್ ಮಾಡೋಕ್ಕೆ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಂದು ಅನುಷಾದಂತ. ಸೊ ಅದು ಯಾಕಂದರೆ ಅವ್ರಿಗೂ ಸ್ವಲ್ಪ ಮನಸ್ಸಲ್ಲಿತ್ತು, ಏನು ಅನ್ಕೊತಾ ಇರ್ತಾರೆ ಜನ, ಏನು ಅನ್ಕೊಬೋದು, ಇಲ್ಲ ಅವ್ರ ತಂದೆ ತಾಯಿ ಏನು ಅನ್ಕೊಬೋದು, ನಮ್ಮ ತಂದೆ ತಾಯಿ ಏನು ಅನ್ಕೊಬೋದು ಅಂತ. ಬಟ್ ಅದನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ತು. ಅಲ್ಲಿ ಒಂದು ರೋಸ್ ಕೊಟ್ಟಾಗ ಒಂದು ಹೇಳಿದೆ, ಒಂದು ಫ್ರೆಂಡ್ಶಿಪ್ ಅನ್ನೋ ಒಂದು ಬಾಂಡಿಂಗು. ಆ್ಯಕ್ಚುಲಿ ನಿಮಗೆ ಹೇಳ್ಬೇಕಂದ್ರೆ 1 ವರ್ಷ ಆಲ್ಮೋಸ್ಟ್ ನಾವು ಟಚಲ್ಲೇ ಇರಲಿಲ್ಲ. ಬಿಗ್ ಬಾಸ್ ಮನೆ ನಮಗೊಂದು ಇನ್ನೊಂದು ವೇದಿಕೆ ಸಿಕ್ತು, ಒಂದು ಅದ್ಭುತವಾದ ಒಂದು ಫ್ರೆಂಡ್ಶಿಪ್ ಮತ್ತು ನಮಗೆ ಒಂದು ಸ್ಟಾರ್ಟ್ ಆಗೋಕ್ಕೆ. ಸೊ ಐ ಥಿಂಕ್ ಅದು ಒಂದು ಫ್ರೆಂಡ್ಶಿಪ್ ಅದು ಸದಾ ಹಂಗೆ ಇರುತ್ತೆ. 55 ಡೇಸ್ ಒಂದು ಸಿನಿಮಾನೇ ಮಾಡಿದ್ದೀರಲ್ಲ, 55 ಡೇಸು. ಯಾಕಂದರೆ ಫಸ್ಟ್ ಹಾಫ್ ಐಶ್ವರ್ಯ ಜೊತೆ, ಸೆಕೆಂಡ್ ಹಾಫ್ ಅನುಷಾ ಜೊತೆ. ಅದೇ ಸೆಕೆಂಡ್ ಹಾಫ್ ಅಂತ ಹೇಳೋಕ್ಕಾಗಲ್ಲ, ಫಸ್ಟ್ ಹಾಫು ಸೆಕೆಂಡ್ ಹಾಫ್ಗಿಂತ ಸುದೀಪ್ ಸರೇ ಒಂದು ಬಿಗ್ ಬಾಸ್ ಒಂದು ಪೋಸ್ಟರ್ ಮಾಡಿರಲ್ಲ, ಮತ್ತೆ ಬಂತು ಐಶ್ವರ್ಯ ಅಂತ. ಸೊ ಅದು ಜೋಡಿ ಟಾಸ್ಕಲ್ಲಿ ಐಶ್ವರ್ಯ ಅವ್ರ ಜೊತೆ ಇದ್ದಿದ್ದಕ್ಕೆ ಮತ್ತೆ ಬಂದರು ಐಶ್ವರ್ಯ ಅಂತ ಒಂದು ಇದು ಬಂತು. ಸೊ ಟ್ರಯಾಂಗಲ್ ಕ್ರಿಯೇಷನ್ಸ್ ಅಂತ ಒಂದು ಮಾಡಿಬಿಟ್ಟು, ಸೊ ಅದು ತುಂಬ ಕ್ಯೂಟ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಏನಿಲ್ಲ, ಐ ಥಿಂಕ್ ತುಂಬ ಚೆನ್ನಾಗಿದ್ವಿ. ಎಲ್ಲರ ಜೊತೆಗೂ ಒಂದು ಬಾಂಡಿಂಗು ಕ್ರಿಯೇಟ್ ಆಗೋದು. ಒಂದು ಕಂಫರ್ಟ್ ಝೋನು, ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಕಂಫರ್ಟ್ ಝೋನ್ ಇರುತ್ತಲ್ಲ. ಸೊ ನನಗೆ ಆ ಥರ ಒಂದು ಕಂಫರ್ಟ್ ಝೋನು. ಆಮೇಲೆ ನಾನು ಜಾಸ್ತಿ ಆ್ಯಕ್ಚುಲಿ ಟೈಮ್ ಸ್ಪೆಂಡ್ ಮಾಡೋದು ತ್ರಿವಿಕ್ರಮ್ ಜೊತೆ, ಜಿಮ್ಮಲ್ಲಿ ಆಗಿರ್ಬೋದು, ನೈಟು ನಾವು ಮಾತಾಡೋದಾಗಿರ್ಬೋದು. ಐ ಥಿಂಕ್ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅವ್ರ ಜೊತೆನೂ. ಸೊ